ನೇಹಾ ಹಿರೇಮಠರನ್ನ ಮತಾಂಧ ಕೊಲೆ ಮಾಡಿದ್ದಾನೆ. ಇಸ್ಲಾಂ ಮತಾಂತರಕ್ಕೆ ಆತ ಒತ್ತಡವನ್ನ ಹಾಕಿದ್ದ. ಆಕೆ ಒಪ್ಪದಿದ್ದಂತಹ ಸಂದರ್ಭದಲ್ಲಿ ಭರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ಇದರ ಬಗ್ಗೆ ನೇಹಾ ತಂದೆಯೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಸಿಐಡಿಗೆ ಪ್ರಕರಣ ಕೊಟ್ಟು ಸರ್ಕಾರ ಕೈ ತೊಳೆದುಕೊಂಡಿದೆ ಅಂತ ಕೂಡ ಕಿಡಿಕಾರಿದ್ದಾರೆ. ನೇಹಾ ಕೊಲೆ ಪ್ರಕರಣ ಸಂಬಂಧಿತವಾಗಿ ಸರ್ಕಾರದ ವಿರುದ್ಧವಾಗಿ ಜೋಶಿ ಅವರ ಮಾತಿದು. ನೇಹಾ ಹಿರೇಮಠ ಅವ್ರನ್ನ ಕೊಲೆ ಮಾಡ್ತಾನೆ. ಅದಕ್ಕಿಂತ ಮೊದಲು ಅವ್ರ ಮೇಲೆ ಅವ್ರ ತಂದೆನೇ ಹೇಳುವಂತೆ ಅವಳಿಗೆ ನೀನು ಇಸ್ಲಾಂ ಕನ್ವರ್ಟ್ ಆಗಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾನೆ. ಅವಳು ಇಲ್ಲ ಅಂತಂದಾಗ ಅವಳನ್ನು ಬರ್ಬರವಾಗಿ ಕೊಲೆ ಮಾಡ್ತಾನೆ. ಇದು ಅವ್ರ ತಂದೆ ಹೇಳಿದ್ದು. ಪ್ರೀ ಪ್ಲ್ಯಾಂಡ್ ಇದೆ ಇದಂತ. ನೇಹಾ ಹಿರೇಮಠ ಅವ್ರನ್ನ ಕೊಲೆ ಮಾಡ್ತಾನೆ. ಅದಕ್ಕಿಂತ ಮೊದಲು ಅವ್ರ ಮೇಲೆ ಅವ್ರ ತಂದೆನೇ ಹೇಳುವಂತೆ ಅವಳಿಗೆ ನೀನು ಇಸ್ಲಾಂ ಕನ್ವರ್ಟ್ ಆಗಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾನೆ. ಅವಳು ಇಲ್ಲ ಅಂತಂದಾಗ ಅವಳನ್ನು ಬರ್ಬರವಾಗಿ ಕೊಲೆ ಮಾಡ್ತಾನೆ. ಇದು ಅವ್ರ ತಂದೆ ಹೇಳಿದ್ದು. ಪ್ರೀ ಪ್ಲ್ಯಾಂಡ್ ಇದೆ ಇದಂತ. ನೇಹಾ ಹಿರೇಮಠ ಅವ್ರನ್ನ ಕೊಲೆ ಮಾಡ್ತಾನೆ. ಅದಕ್ಕಿಂತ ಮೊದಲು ಅವ್ರ ಮೇಲೆ ಅವ್ರ ತಂದೆನೇ ಹೇಳುವಂತೆ ಅವಳಿಗೆ ನೀನು ಇಸ್ಲಾಂ ಕನ್ವರ್ಟ್ ಆಗಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾನೆ. ಅವಳು ಇಲ್ಲ ಅಂತ. ನೇಹಾ ಕೊಲೆ ಪ್ರಕರಣ ಸಂಬಂಧಿತವಾಗಿ ಸರ್ಕಾರದ ವಿರುದ್ಧವಾಗಿ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದಾರೆ, ವಾಗ್ದಾಳಿ ನಡೆಸಿದ್ದಾರೆ. ನೇಹಾ ತಂದೆ ನಿರಂಜನ್ ಅವರೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಇದು ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದು ಅವರ ಒಂದು ಮಾತಾಗಿದೆ ಅಂತ ಕೂಡ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಪ್ರಕರಣ ಸಂಬಂಧ ನೇಹಾ ತಂದೆ ನಿರಂಜನ್ಗೆ ಕರೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಧೈರ್ಯ ತುಂಬುವ ಮಾತುಗಳನ್ನು ಆಡಿದ್ದಾರೆ. ಅವರ ಜೊತೆಗೆ ಕೆಲ ಹೊತ್ತುಗಳ ಕಾಲ ಮಾತನಾಡಿ ತನಿಖೆಯ ವಿಚಾರವಾಗಿಯೂ ಕೂಡ ಅವರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ವಿಶ್ವಾಸವನ್ನು ಕಳೆದುಕೊಳ್ಬೇಡಿ, ಕಠಿಣಾತಿ ಕಠಿಣ ಶಿಕ್ಷೆ ಆಗುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೂಡ ನಿಮ್ಮ ಜೊತೆಗೆ ಇರುತ್ತೆ ಅನ್ನುವಂತಹ ಅಭಯವನ್ನು ನುಡಿದಿದ್ದಾರೆ. ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್, ನಾನು ನಿರಂಜನ್ ಹಿರೇಮಠ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಪರವಾಗಿರ್ತೀವಿ. ಅದೇ ಸರ್, ಆಗಲಿ ಸರ್, ಪರವಾಗಿರ್ತೀವಿ. ಆಗಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್, ನಾನು ನಿರಂಜನ್ ಹಿರೇಮಠ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಪರವಾಗಿರ್ತೀವಿ. ಅದೇ ಸರ್, ಆಗಲಿ ಸರ್, ಪರವಾಗಿರ್ತೀವಿ. ಆಗಲಿ ಸರ್, ಥ್ಯಾಂಕ್ ಯು ಸರ್.